ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ, ಅದರಲ್ಲಿ ನಾವಿವತ್ತು ಅಧ್ಯಾಯ 1 ವರ್ಗ ಮತ್ತು ಘನ ಅನ್ನೋ ಪಾಠದ ಪುಟ ಸಂಖ್ಯೆ 7ರಿಂದ 8ರವರೆಗಿನ ವಿಷಯಾಂಶಗಳನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಎರಡು ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿದೆ ಎಂಬುದನ್ನು ಕಂಡುಹಿಡಿತಕ್ಕಂಥ ಒಂದು ಸೂತ್ರವನ್ನು ಸಹ ನಮಗೆ ಗೊತ್ತಿತ್ತು. n² ಮತ್ತು n+1² ನಡುವೆ ಪೂರ್ಣಾಂಕಗಳ ಸಂಖ್ಯೆ ಯಾವಾಗಲೂ 2n ಆಗಿರುತ್ತೆ ಅಂತ. ಆದರೆ ಇನ್ನೊಂದ್ಸರಿ ರೀಕ್ಯಾಪ್ಚುಲೇಷನ್ ಮಾಡಿಕೊಂಡು ನಾವು ನಂತರ ಮುಂದಿನ ಕಾನ್ಸೆಪ್ಟ್ ಕಡೆ ಹೋಗೋಣ. ಈಗ ಮೊದಲನೇ ಬೆಸ ಸಂಖ್ಯೆ 1, ಹೌದಾ? ಕ್ರಮಸಂಖ್ಯೆ ಇದು. ಕ್ರಮಸಂಖ್ಯೆಗಳ ಸಂಖ್ಯೆ 1, 2, 3, 4 ಅಂತಿದ್ದರೆ ಇದು ಬೆಸ ಯಾವುದಿದು ವರ್ಗಗಳು. ಮೊದಲನೇ ವರ್ಗ ಸಂಖ್ಯೆ 1, ಎರಡನೇ ವರ್ಗ ಸಂಖ್ಯೆ 4, ಮೂರನೇ ವರ್ಗ ಸಂಖ್ಯೆ 9, ನಾಲ್ಕನೇ ವರ್ಗ ಸಂಖ್ಯೆ 16 ಅಂದರೆ ಇದರ ನಡುವೆ ಎಷ್ಟಿದೆ ಅಂತ. ಇದರ ನಡುವೆ ಎಷ್ಟು ಸಂಖ್ಯೆಗಳು ಬರ್ತವೆ ಅಂತ. ಇದರ ನಡುವೆ ಎಷ್ಟು ಸಂಖ್ಯೆಗಳು ಬರ್ತವೆ ಹೇಳ್ರಿ? 2, 3 ಬರುತ್ತೆ. ಇಲ್ಲಿ 5, 6, 7, 8 4 ಸಂಖ್ಯೆ ಬರುತ್ತೆ. ಇಲ್ಲಿ 10, 11, 12, 13, 14, 15 ಇಲ್ಲಿ ಒಟ್ಟು 2 ಬಂತು, ಇಲ್ಲಿ 4 ಬಂತು, ಇಲ್ಲಿ 6 ಬಂತು. ಏನು ರೂಲು ಅಂತಂದರೆ ನೋಡಿ, ಇದೇನಿದೆ ಈ 1 ಮತ್ತು 2ನೇ ವರ್ಗ ಸಂಖ್ಯೆಗಳ ನಡುವೆ ಇದನ್ನು n ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 2n ಆಗಿರುತ್ತೆ ಅನ್ನೋದು ಇದರ ಅರ್ಥ. ಏನು 2n ಅಂತಂದರೆ 2 ಇಂಟು ಇಲ್ಲಿ ಏನಿದೆ ನಾವು ಸಂಖ್ಯೆ 1, 2 1 2 ಆಗಿರುತ್ತೆ ಅಂತ ಅರ್ಥ. ಅದೇ ರೀತಿ ಇಲ್ಲಿ 2n ಅಂತಂದರೆ ಇಲ್ಲಿ 2 ಇಂಟು 2 ಈ 2 ಆಗಿರುತ್ತೆ ಅಂತ ಅರ್ಥ. ಅಲ್ಲಿಗೆ 2 2 4 ಅಂತ. ನೆಕ್ಸ್ಟ್ ಇದು 3, ಸೊ ಹಂಗಾಗಿ 2n ಅಂತಂದರೆ 2 ಇಂಟು 3, ಅಲ್ಲಿಗೆ 2 3 6 ಅನ್ನೋದು ಅರ್ಥ. ಸೊ ಅಂದರೆ ಸೂತ್ರ n² ಮತ್ತು n+1² ನಡುವೆ ಪೂರ್ಣಾಂಕಗಳ ಸಂಖ್ಯೆ ಯಾವಾಗಲೂ 2n ಆಗಿರುತ್ತೆ ಅಂತ ಅರ್ಥ. ಇಲ್ಲಿ n ಅಂದರೆ ನೆನ್ಪಿಟ್ಕೊಳ್ಳಿ ಇವು, ಮತ್ತು ಇದನ್ನು ಹಾಕೋಗಿಲ್ಲ, ಈ ವರ್ಗ ಸಂಖ್ಯೆ ಹಾಕೋಂಗಿಲ್ಲ, ಇವು ಕ್ರಮ ಸಂಖ್ಯೆ ಹಾಕಬೇಕು. 1ನೇ ವರ್ಗ ಸಂಖ್ಯೆ, 2ನೇ ವರ್ಗ ಸಂಖ್ಯೆ ಅಂತ ಹೇಳಿದ್ರೆ ಕ್ರಮ ಸಂಖ್ಯೆಗಳನ್ನು ಹಾಕಬೇಕು, ಅದು 2n ಆಗಿರುತ್ತೆ ಅನ್ನೋದು ಅರ್ಥ ಆಗಿದೆ. ಈಗ ನೀವು ಈ ಮೊದಲು ಭರ್ತಿ ಮಾಡಿದ ವರ್ಗಗಳ ಕೋಷ್ಟಕವನ್ನು ಬಳಸಿಬಿಟ್ಟು, ಅಂದರೆ 1ರಿಂದ 30 ಏನು ವರ್ಗ ಸಂಖ್ಯೆಗಳನ್ನು ಬರ್ಕೊಂಡಿದ್ವಿ ನಾವು, ಅದನ್ನು ಬಳಸ್ಕೊಂಡ್ಬಿಟ್ಟು 1ರಿಂದ 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ, ಅದೇ ರೀತಿ 101ರಿಂದ 200ರ ನಡುವೆ ಎಷ್ಟು ಸಂಖ್ಯೆಗಳಿದ್ದಾವೆ, ಅಂದರೆ ವರ್ಗ ಸಂಖ್ಯೆಗಳು ಕೇಳ್ತಾ ಇದ್ದಾರೆ ಇಲ್ಲಿ. ಪ್ರತಿ 100ರ ಬ್ಲಾಕ್ನಲ್ಲಿರುವ ವರ್ಗ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ನಮೂದಿಸುವ ಮೂಲಕ ಕೆಳಗಿನ ಮೌಲ್ಯಗಳನ್ನು ನಮೂದಿಸಿ 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಯಾವುದು ಅಂತ ಕೇಳಿದ್ದಾರೆ. 1000ಕ್ಕಿಂತ ಕಡಿಮೆ ಇರತಕ್ಕಂಥ ದೊಡ್ಡ ವರ್ಗ ಯಾವುದು ಅಂತ ಈಗ ಅದನ್ನು ಮಾಡ್ಕೊಳ್ತಾ ಹೋಗೋಣ. ಮೊದಲು ಪಟ್ಟಿ ಬರ್ಕೊಡೋಣ. ನೋಡಿ ಪಟ್ಟಿ. ಈಗ ಅವ್ರು ಏನು ಕೇಳಿದ್ದಾರೆ, 1ರಿಂದ 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿದ್ದಾವೆ ಅದನ್ನು ಇಲ್ಲಿ ಬರಿಬೇಕಂತೆ. ನೋಡಿ ಇದು 1, ಇದು 100, ಇದರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿದ್ದಾವೆ ಅವನ್ನಷ್ಟು ಬರಿಬೇಕು. ಸೊ ಎಷ್ಟಿದೆ ನೋಡಿ, 1ರಿಂದ 100ರ ನಡುವೆ, ಹೌದಾ? 1 ಸೇರ್ಕೋಬೇಕು ಮತ್ತು 100 ಸೇರ್ಕೋಬೇಕು. ನೆನ್ಪಿಟ್ಕೊಳ್ಳಿ, 1 ಮತ್ತು 100 ಎರಡೂ ಸೇರ್ಕೋಬೇಕು, ಮತ್ತು ಅದನ್ನು ಬಿಡೋ ಹಾಗಿಲ್ಲ. 1 ಮತ್ತು 100ರ ನಡುವೆ ಇರ್ತಕ್ಕಂಥವೆಲ್ಲವೂ. ಸೊ ಹಾಗಾಗಿ ನಮಗೇನು ಗೊತ್ತಾಗುತ್ತೆ, 1 2 3 4 5 6 7 8 9 10. ಸೊ ಹಾಗಾಗಿ 10. ನೆಕ್ಸ್ಟ್ ಈಗ 101ರಿಂದ 200ರ ನಡುವೆ ಎಷ್ಟಿದೆ ಅಂತ. 101ರಿಂದ 200, ಸೊ 100 ಇಲ್ಲಿ ಕ್ಲೋಸು, ಹೌದಾ? ನೆಕ್ಸ್ಟು 101ರಿಂದ 200. 200 ಅಂತಂದರೆ 200 ಎಲ್ಲಿ ಬರುತ್ತೆ ನೋಡಿರಿ, 200 ಮತ್ತು 200ರ ಒಳಗಿರಬೇಕು. ಸೊ ಹಾಗಾಗಿ ಇಷ್ಟೇ ಸಂಖ್ಯೆ ಬರಲಿಕ್ಕೆ ಸಾಧ್ಯ. ನೋಡಿ ಸರಿಯಾಗಿ ಎಣಿಸಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು. 101 ಅಂದರೆ ಇಲ್ಲಿರೋದೇ 100 ಕ್ಲೋಸ್ ಆಗಿದೆ, ಹಂಗಾಗಿ 100ಕ್ಕಿಂತ ಜಾಸ್ತಿ ಅಂದರೆ 121, 144, 169, 196. ಯಾಕಂದರೆ 200ರ ಒಳಗಿರ್ಬೇಕು. 200 ಬರ್ಬೋದು, 200 ಒಳಗೆ ಇರಬೇಕು, 200 ಜಾಸ್ತಿ ಆಗಬಾರ್ದು. ಸೊ ಹಂಗಾಗಿ 196, ಅಲ್ಲೇ 225 ಬರಲ್ಲ. ಸೊ ಹಾಗಾಗಿ ಇದು 4 ಅಂತ ಬರಿಬೋದು. ಅದೇ ರೀತಿ 201ರಿಂದ 300 ಎಷ್ಟು ಸಂಖ್ಯೆಗಳು ಬರ್ತವೆ ಅಂತ ಕೇಳಿದ್ದಾರೆ. 201ರಿಂದ 300. ಸೊ ಇಲ್ಲೇ ಇದೆ ನೋಡಿರಿ, 201ರಿಂದ 300 ಅಂದರೆ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ. ಯಾಕೆ ಅಂತಂದರೆ ಇದು 300ಕ್ಕಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಇದೆಷ್ಟು ಬರುತ್ತೆ, 3 ಬರ್ತವೆ. ಯಾವುವು? 225, 256, 289, 3 ಬರ್ತವೆ. ಅದೇ ರೀತಿ 301ರಿಂದ 400 ಎಷ್ಟು ಬರ್ತವೆ ಅಂತ ನೋಡೋಣ. 301ರಿಂದ 400 ನೋಡಿ, ಅದು ಸಹ ನೋಡಿ 300ಕ್ಕಿಂತ ಜಾಸ್ತಿ ಇರಬೇಕು, 400 ಅಥವಾ 400ಕ್ಕಿಂತ ಒಳಗಿರಬೇಕು. ಸೊ ಎಷ್ಟಾಗುತ್ತೆ ನೋಡಿರಿ, 3 ಆಗುತ್ತೆ. 1 2 3. ಸೊ ಹಾಗಾಗಿ 3. ಇನ್ನು 401ರಿಂದ 500 ಕೇಳಿದ್ದಾರೆ. 401ರಿಂದ ಅಂದರೆ 400ಕ್ಕಿಂತ ಜಾಸ್ತಿ ಇರಬೇಕು, 500ರ ಒಳಗಿರಬೇಕು. 401 500 ನಡುವೆ 2 ಸಂಖ್ಯೆ ಬರ್ತಾವೆ. ಸೊ ಹಾಗಾಗಿ ಇಲ್ಲಿ 2 ಅಂತ ಬರೆಯೋಣ. ಇನ್ನು 501ರಿಂದ 600, ಇದು 500ಕ್ಕಿಂತ ಜಾಸ್ತಿ ಮತ್ತು 600ರ ಒಳಗಿರಬೇಕು. ಸೊ ಹಾಗಾಗಿ ಇಲ್ಲೂ ಸಹ 2 ಬರ್ತವೆ. ಸೊ ಹಾಗಾಗಿ ಇಲ್ಲಿ 2 ಅಂತ ಬರೆಯೋಣ. ನೆಕ್ಸ್ಟ್ 601ರಿಂದ 700, ಸೊ ನೋಡಿ 700 ಒಳಗಿರಬೇಕು, 600ಕ್ಕಿಂತ ಜಾಸ್ತಿ ಇರಬೇಕು. ಸೊ ಇಲ್ಲೂ ಸಹ 2 ಬರ್ತವೆ. 601ರಿಂದ 700 ನಡುವೆ 2 ಬರ್ತವೆ. ಇನ್ನು 701ರಿಂದ 800, 700ಕ್ಕಿಂತ ಜಾಸ್ತಿ ಇರಬೇಕು,
ಸೊ 800ರ ಒಳಗಿರ್ಬೇಕು, ಅಂದರೆ ಇದು ಸಹ ಎರಡೇ ಎರಡು ಬರ್ತವೆ. ಯಾವುವು? 729, 784. ನೆಕ್ಸ್ಟ್ 801ರಿಂದ 900, 801ರಿಂದ 900. ಸೊ ಇದು ಸಹ ನೋಡಿ ಎಷ್ಟು ಬರುತ್ತೆ? ಒಂದೇ ಒಂದು ಬರುತ್ತೆ. 2 ಬರ್ತವೆ. 841 ಮತ್ತು 900 ಆಗಿರೋದ್ರಿಂದ ಇದು ಸಹ 2 ಬರ್ತವೆ. ಇನ್ನು ನೆಕ್ಸ್ಟು 901ರಿಂದ 1000 ಅಂತ ಕೇಳಿದ್ದಾರೆ. 901ರಿಂದ 1000 ಯಾವರು ಬರ್ತಾವ? ಈಗ ನಮಗೆ ಅದಕ್ಕೆ ನಾವೇನು ಮಾಡಬೇಕು? 31ರ ವರ್ಗವನ್ನು ಕಂಡುಹಿಡಿಯಬೇಕು. 31ರ ವರ್ಗ ಅಂತಂದರೆ 31ರಿಂದ ಗುಣಿಸೋದು. ಸೊ ನೋಡಿ, ಈಗ 31 ಒಂದಲೇ 31, ಕರೆಕ್ಟಾಗಿ ಬಿಡಿಸ್ಥಾನವನ್ನು ಬಿಡೋಣ. 3 ಒಂದಲೇ 3, 3 ಮೂರಲೇ 9, ಇಲ್ಲಿಗೆ ಇದೇನಾಯಿತು 1. ನೆಕ್ಸ್ಟ್ ಇದು 3 3 6, ಇದು 961. ಸೊ ಅಲ್ಲಿಗೆ 31 ಸ್ಕ್ವಯರ್ ಅಂತಂದರೆ ಎಷ್ಟು? 961 ಆಯಿತು. ಅದೇ ರೀತಿ 32 ನೋಡೋಣ, ಯಾಕೆಂದರೆ ಅದು 1000ಕ್ಕಿಂತ ಕಮ್ಮಿ ಬರುತ್ತೆ ನೋಡೋಣ. 2 32 64 ಬಂತು. ಬಿಡಿಸ್ಥಾನವನ್ನು ಬಿಡೋಣ. 3 2 6, 3 3 9, ಇದು 4, 6 6 12, 10 1 10 44 ಬಂತು, ಅಂದರೆ 24 ಬಂತು. 1024 ಬಂತು. ಅಲ್ಲಿಗೆ 32 ಸ್ಕ್ವಯರ್ ಅಂತಂದರೆ ಎಷ್ಟು? 1024. ಅವ್ರೇನು ಕೇಳಿದ್ದಾರೆ? 901ರಿಂದ 1000ದೊಳಗೆ. ಇದು ನೋಡಿರಿ, 900 ಇದು, ಆದರೆ 900ಕ್ಕಿಂತ ಜಾಸ್ತಿ ಇರಬೇಕು. ಹಂಗಾಗಿ 961 ಮತ್ತು 1000ದೊಳಗೆ ಇರಬೇಕು. ಆದರೆ ಇದು 1000ಕ್ಕಿಂತ ಜಾಸ್ತಿ ಐತಿ, ಹಾಗಾಗಿ ಕೇವಲ ಒಂದೇ ಒಂದು ಸಂಖ್ಯೆ ಬರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ಮುಂದಿನ ವಿಷಯಾಂಶ ಪೂರ್ಣ ವರ್ಗಗಳು ಮತ್ತು ತ್ರಿಕೋನ ಸಂಖ್ಯೆಗಳು ಅಂತೇಳಿ. ತ್ರಿಕೋನ ಸಂಖ್ಯೆಗಳು ಅಂತಂದರೆ ಟ್ರ್ಯಾಂಗಲ್, ಅಂದರೆ ತ್ರಿಭುಜ ರಚನೆ ಮಾಡಲಿಕ್ಕೆ ಬೇಕಾದಂಥ ಚುಕ್ಕೆಗಳು ಅಂತ. ತ್ರಿಕೋನ ಸಂಖ್ಯೆಗಳು ಅಂತಂದರೆ ವಸ್ತುಗಳ ತ್ರಿಕೋನ ಗ್ರಿಡ್ನಿಂದ ಪ್ರತಿನಿಧಿಸಬಹುದಾದಂಥ ಸಂಖ್ಯೆಗಳು. ಏನಂಗಂದರೆ ಅಂತಂದರೆ ಮೊದಲ ಕೆಲವು ತ್ರಿಕೋನ ಸಂಖ್ಯೆಗಳು ಹೇಳ್ತೀನಿ ನಾನು, ಏನಕ್ಕಂತ ನೋಡ್ರಿ, ಚಿತ್ರದಲ್ಲಿ ಗೊತ್ತಾಗಬೇಕು. ಒಂದು ಚುಕ್ಕೆಯನ್ನು ಇಟ್ಟರೆ ನೋಡ್ರಿ ಅದೊಂದು ತ್ರಿಭುಜ. ನೆಕ್ಸ್ಟ್ 3 ಚುಕ್ಕೆ, ಈ ರೀತಿ ತ್ರಿಭುಜದ ರೀತಿ ಇಡ್ಬೋದು. ನೆಕ್ಸ್ಟ್ 6 ಚುಕ್ಕೆಗಳು, ನೆಕ್ಸ್ಟ್ 10 ಚುಕ್ಕೆಗಳು, 15 ಚುಕ್ಕೆಗಳು. ಇವು ಏನಿದಾವೆ ಈ ನಂಬರನ್ನು ನಾವು ತ್ರಿಕೋನೀಯ ಸಂಖ್ಯೆಗಳು ಅಂತ ಕರೀತಾರೆ. ಕಾರಣ ಈ ಒಂದು ಚುಕ್ಕೆಗಳಿಂದ ನಾವು ತ್ರಿಭುಜವನ್ನು ರಚನೆ ಮಾಡ್ಬೋದು ಅನ್ನೋದು ಇದರ ಅರ್ಥ ಆಗಿದೆ. 2 ಕ್ರಮಾನುಗತ ತ್ರಿಕೋನ ಸಂಖ್ಯೆಗಳನ್ನು ಸೇರಿಸಿದಾಗ ನಮಗೊಂದು ಪರಿಪೂರ್ಣ ವರ್ಗ ದೊರೆಯುತ್ತೆ ಅಂತ. ಏನದು ಹಾಗಾದರೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲೇ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ 1, ಇದಕ್ಕೆ 3 ಕೂಡ್ತೀನಿ ನಾನು, 4 ಬಂತು. ಹೌದಾ? ನೆಕ್ಸ್ಟ್ ಯಾಕೆ ಇವೆರಡು. ನೆಕ್ಸ್ಟ್ ನೋಡಿ, ಇವೆರಡನ್ನು ಸೇರಿಸೋಣ. ಅದಕ್ಕೆ 3 ಮತ್ತು 6, ಇವೆರಡನ್ನು ಸೇರಿಸಿದ್ರೆ ಏನು ಬಂತು? 9 ಬಂತು. ನೆಕ್ಸ್ಟು ನೋಡಿ, ಇಲ್ಲಿ 6 ಮತ್ತು 10 ಇವೆರಡು ಸೇರಿಸಿದ್ರೆ ಎಷ್ಟು ಬಂತು? 16 ಬಂತು. ಇದು ಸಹ ವರ್ಗ ಸಂಖ್ಯೆ. ನೆಕ್ಸ್ಟ್ ಕೊನೆಯದಾಗಿ 10 + 15 ಇವೆರಡನ್ನು ಕೂಡ್ತೀನಿ. ಇದು ಸಹ ಏನು ಬರುತ್ತೆ? 25. ಸೊ ಇದರ ಅರ್ಥ ಏನು? 2 ಕ್ರಮಾನುಗತ ತ್ರಿಕೋನ ಸಂಖ್ಯೆಗಳನ್ನು ಸೇರಿಸಿದಾಗ ನಮಗೆ ಒಂದು ಪರಿಪೂರ್ಣ ವರ್ಗ ಸಿಗುತ್ತೆ ಅಂತೇಳಿ. ಅದನ್ನು ಇಲ್ಲಿ ನೋಡಿ 3ಕ್ಕೆ 1 ಸೇರ್ತು ಅಲ್ವಾ? ಇಲ್ಲಿ 3ಕ್ಕೆ 1 ಸೇರಿ ಎಷ್ಟಾಯಿತು? 4 ಆಯಿತು. ಇಲ್ಲಿ ಎಷ್ಟಿದೆ ಹೇಳ್ರಿ? 6 ಇದೆ. ಹೌದಾ? 3 3 6 ಇದೆ. ಇದಕ್ಕೆ ಏನು ಸೇರ್ಕೊಳುತ್ತೆ ನೋಡಿರಿ? ತ್ರಿಕೋನೀಯ ಸಂಖ್ಯೆ ಯಾವ ಹೇಳ್ರಿ? ತ್ರಿಕೋನೀಯ ಸಂಖ್ಯೆಗಳು ನೋಡಿ, ಇಲ್ಲೇನಿದೆ? ತ್ರಿಕೋನ ಸಂಖ್ಯೆ 1 3 6 10 15. ಅದು ನೆನ್ಪಿಟ್ಕೊಳ್ಬೇಕು. 1 3 6 10 15 ಇವು. ಸೊ ಅದ್ರ ಪ್ರಕಾರ ಇಲ್ಲಿ 3ಕ್ಕೆ 1 ಸೇರ್ಕೊಳ್ತು, ಎಷ್ಟಾಯಿತು? 4 ಆಯಿತು. ಅದು ವರ್ಗ ಸಂಖ್ಯೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೇನಿದೆ? 6 ಇದೆ. 6ಕ್ಕೆ 3 ಸೇರ್ಕೊಳ್ತು, ಸೇರ್ಕೊಂಡು ಏನಾಯಿತು? 9 ಆಯಿತು. ಸೊ ನೋಡಿ, ನೆಕ್ಸ್ಟು ಇದೆಷ್ಟಿದು? ಇದು ಎಣಿಸಿ. 4 3 7 7 3 10 10 ಇದೆ. ಹೌದಾ? 10ಕ್ಕೆ ಏನು ಸೇರ್ಕೊಳುತ್ತೆ? 10ಕ್ಕೆ ನೆಕ್ಸ್ಟ್ 6 ಸೇರ್ಕೊಳುತ್ತೆ ನೋಡಿ. ಇಲ್ಲಿ ನೋಡಿ, 6 ಸೇರ್ಕೊಳ್ತು. ಹೌದಾ? 6 ಸೇರ್ಕೊಂಡಾಗ ಏನಾಯಿತು? 16 ಆಯಿತು. 16 ಅದೊಂದು ವರ್ಗ ಸಂಖ್ಯೆ. ಇದು 2 ವರ್ಗ, ಇದು 3 ವರ್ಗ, ಇದು 4 ವರ್ಗ. ಸೊ ಅದೇ ರೀತಿ ಇನ್ನೊಂದು ನೋಡಿ, ಇದೇನಿದು? ಎಷ್ಟಿದು? 15 ಚುಕ್ಕೆಗಳಿದ್ದಾವೆ. ಹೌದಾ? 15 ಚುಕ್ಕೆಗಳು. ಇದಕ್ಕೆ 9 ಚುಕ್ಕೆಗಳು ಸೇರ್ಕೊಳ್ತು ನೋಡಿ. ಹೊಸದಾಗಿ 9 ಚುಕ್ಕೆಗಳು ಸೇರ್ಕೊಳ್ತು. ಅಲ್ಲಿಗೆ ಏನಾಯಿತು? 16 + 9 25 ಆಯಿತು. 25 ಅಂದರೆ ಯಾವ್ದ್ರ ಸ್ಕ್ವೇರ್? ಅದು 5ರ ಸ್ಕ್ವೇರ್, 5ರ ವರ್ಗ.